ಹೆಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿರುವ ಕಬಿನಿ ಜಲಾಶಯ ಮತ್ತಷ್ಟು ಪ್ರವಾಸಿಗರ ಆಕರ್ಷಿಸಲು ಸಜ್ಜಾಗಿ ನಿಂತಿದೆ. 25 ಕೋಟಿ ರು ವೆಚ್ಚದಲ್ಲಿ ಕಬಿನಿ ಜಲಾಶಯದ ಮುಂಭಾಗ ನಿರ್ಮಾಣವಾಗುತ್ತಿರುವ ಸ್ಟೀಲ್ ಬ್ರಿಡ್ಜ್ ಸೇತುವೆ ಬಿದರಹಳ್ಳಿ ಬೆಳತೂರು ಗ್ರಾಮ ಪಂಚಾಯಿತಿಯ ಹಲವು ಗ್ರಾಮಗಳ ಜನರ ದಶಕಗಳ ಬೇಡಿಕೆಯಾಗಿದ್ದ ಕಬಿನಿ ಜಲಾಶಯ ಮುಂಭಾಗದ ಸೇತುವೆ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ಕೆಲ ತಿಂಗಳುಗಳಲ್ಲಿ ಲೋಕಾರ್ಪಣೆಗೊಳ್ಳುವ ಸಾಧ್ಯತೆ ಇದೆ. ಕಾಮಗಾರಿಯು ಈಗಾಗಲೇ 80% ಪೂರ್ಣಗೊಂಡಿದ್ದು ಕೆಲ ತಿಂಗಳುಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಕಬಿನಿ ಜಲಾಶಯ ಭರ್ತಿಯಾದ ಬಳಿಕ ಜಲಾಶಯದಿಂದ ನೀರನ್ನು ನದಿಗೆ ಬಿಟ್ಟಾಗ ಜಲಾಶಯದ ಮುಂಭಾಗ ಈ ರಸ್ತೆ ಮುಳುಗಡೆಯಾಗಲಿದೆ. ಇದರಿಂದ ಈ ಭಾಗದ ಸುಮಾರು 50ಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡು ಜಲಾಶಯದ ಮೇಲ್ಭಾಗ ಸಂಚರಿಸುವ ಅನಿವಾರ್ಯತೆ ಇತ್ತು. ಅಲ್ಲದೆ ಕೆಲ ಬಾರಿ ಸರಗೂರು ಪಟ್ಟಣದ ಮಾರ್ಗವಾಗಿಯೂ ಸಂಚರಿಸಬೇಕಾಗಿತ್ತು. ಈ ಹಿನ್ನೆಲೆ ಈ ಭಾಗದಲ್ಲಿ ಸೇತುವೆ ನಿರ್ಮಾಣವಾಗಬೇಕು. ಎಷ್ಟೇ ಪ್ರಮಾಣದ ನೀರು ಹೊರಹರಿದರೂ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕೆಂಬುದು ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಸದ್ಯ ಈ ಬವಣೆ ತಪ್ಪಿಸಲು ಈಗ ಹೊಸ ಸೇತುವೆ ನಿರ್ಮಿಸಲಾಗುತ್ತಿದೆ. ತಾಲೂಕಿನ ಜನತೆಗೆ ಹಾಗೂ ಪ್ರವಾಸಿಗರಿಗೂ ಆಕರ್ಷಿಸುವಂತೆ ಸುಂದರವಾಗಿ ನಿರ್ಮಾಣವಾಗುತ್ತಿದೆ. ನೂತನ ಬ್ರಿಡ್ಜ್ ಅನ್ನು ಕಮಾನು ಆಕಾರದಲ್ಲಿ ಕಟ್ಟಲಾಗುತ್ತಿದೆ. 25 ಕೋಟಿ ರು ವೆಚ್ಚದಲ್ಲಿ 152 ಮೀಟರ್ ಉದ್ದದ ಈ ಸೇತುವೆಯನ್ನು 3 ಭಾಗಗಳಾಗಿ ಮಾಡಿ ಮಧ್ಯಭಾಗದ್ದು 82 ಮೀಟರ್, ಅಕ್ಕಪಕ್ಕದ 2 ಭಾಗಗಳು 36 ಮೀಟರ್ ಅಗಲದಲ್ಲಿ ಕಮಾನು ಆಕಾರವಾಗಿ ನಿರ್ಮಾಣ ಮಾಡಲಾಗುತ್ತಿದೆ. ಇಂತಹ ವಿನ್ಯಾಸ ಹೊಂದಿರುವ ಸೇತುವೆ ಮೈಸೂರು ಜಿಲ್ಲೆಗೆ ಮೊದಲು ಎನ್ನಲಾಗಿದೆ. इधर नहीं इधर उतार है।